ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿನ್ನೆ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ. ಸೊ ಒಂದಷ್ಟು ಪ್ಯಾಟರ್ನ್ ಬ್ಲೌಸ್ಗಳಿತ್ತು, ಅದನ್ನೆಲ್ಲ ಸಹ ರೆಡಿ ಮಾಡಬೇಕಿತ್ತು. ಎಲ್ಲನೂ ರೆಡಿ ಮಾಡಿ ನೈಟು 1 ನಾವು ಹೋಗಿದ್ದು ಮನೆಗೆ. ಸೊ ಮನೆಗೆ ಹೋಗಿ ಒಂದಷ್ಟು ಹುಕ್ ಹಾಕೋದು ಎಲ್ಲ ಸಹ ನಾನು ಫಿನಿಷ್ ಮಾಡಿಕೊಂಡೆ. ಅಂದರೆ ಹುಕ್ ಹಾಕೋಕೆ ಬೇರೆಯವ್ರಿಗೆ ಕೊಡ್ತೀನಿ, ಅಂದರೆ ಈ ಥರ ಎಮರ್ಜೆನ್ಸಿ ಇದ್ದಾಗ ನಾನೇ ಹಾಕ್ಕೊಂಡ್ಬಿಡ್ತೀನಿ. ಬಟ್ ಏನು ಮಾಡೋಕ್ಕಾಗಲ್ಲ. ಹಾಗೆ ಎಲ್ಲನೂ ಸಹ ಹಂಗೆ ಜಿಗ್ಜಾಗ ಫಾಲ್ಸ್ ಮಾಡಿ ಎಲ್ಲ ಸೀರೆಗಳನ್ನೂ ಹಾಗೆ ಬಿಟ್ಟೋಗಿದ್ದೆ. ಯಾವುದೂ ಸಹ ಫೋಲ್ಡ್ ಮಾಡಿ ಇಟ್ಟಿರಲಿಲ್ಲ. ಸೊ ಅದಕ್ಕೋಸ್ಕರನೇ ಫಸ್ಟು ಶಾಪಿಗೆ ಬಂದುಬಿಟ್ಟು ಫಸ್ಟು ಶಾಪ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು 2 ಮಷಿನ್ ಕೂಡ ಸ್ಟಾಪಲ್ಲಿ ಇದೆ, ಯಾವುದು ಕೂಡ ರನ್ನಿಂಗಲ್ಲಿಲ್ಲ. ನಾನು ಪ್ರಿವಿಯಸ್ ವೀಡಿಯೋ ನೋಡಿದರೆ ಗೊತ್ತಿರುತ್ತೆ. ಫಸ್ಟು ಎಷ್ಟೇ ಕೆಲಸ ಇದ್ರೂ ಫಸ್ಟು ಮನೆಗೆ ಶಾಪಿಗೆ ಬಂದುಬಿಟ್ಟು ಮಷಿನ ರನ್ ಕೊಟ್ಟು ಮಿಕ್ಕಿರೋ ಕೆಲಸ ಮಾಡ್ಕೊತಿದ್ದೆ. ಬಟ್ ಇವತ್ತು ಶಾಪ್ ನೋಡಿದರೆ ನನಗೇನೆ ಯಾರಾದರೂ ಬಂದರೆ ಕೂತ್ಕೊಳ್ಳೋಕೆ ಜಾಗ ಇರಲಿಲ್ಲ, ಅಷ್ಟು ಅಳ್ಕೊಂಡ್ಬಿಟ್ಟಿದ್ದೆ. ಇನ್ನು ಚಿನ್ನಮ್ಮ ನಿದ್ದೆ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಮಷಿನ್ ಕೆಳಗಡೆ ಬೆಡ್ಶೀಟು ದಿಂಬು ಹಾಕ್ಬಿಟ್ಟು ಅಲ್ಲೇ ಕೊಟ್ಟಿದ್ದೆ ಮಲ್ಕೊಂಡ್ಲಿ ಅಂತ ಹೇಳಿಬಿಟ್ಟು. ಸೊ ನಿನ್ನೆ ಬಂದಿರೋ ಆರ್ಡ್ರುಗಳು ಎಲ್ಲನೂ ಸಹ ಹಂಗೆ ಇದ್ದವು. ಇವಾಗ ನಾನು ಫೋಲ್ಡ್ ಮಾಡ್ತಿರೋ ಸೀರೆನಾದ್ರೂ ಅಷ್ಟೇ ನಿನ್ನೆ ಬಂದು ಕೊಟ್ಟೋಗಿದ್ದು. ಸೊ ನೆಕ್ಸ್ಟ್ ಡೇ ಅವ್ರಿಗೆ 3ಗೆ ಬೇಕಿತ್ತು ಅಂತ ಹೇಳಿದ್ರು. ಬಟ್ 3ಗೆ ಗ್ರಹಣ ಇದೆ, ಅವ್ರು ಪ್ರೆಗ್ನೆಂಟ್ ಇದ್ದಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ. ಆದರೆ 4ಗೆ ಮಾರ್ನಿಂಗೇ ಬಂದು ಕಲೆಕ್ಟ್ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಬಟ್ ಅಷ್ಟರೊಳಗಡೆ ಸ್ಯಾರಿ ಕುಚ್ಚು ಜಿಗ್ಜಾಗು ಫಾಲ್ಸು ಎಲ್ಲನೂ ಸಹ ಕ್ಲಿಯರ್ ಮಾಡ್ಕೊಬೇಕಿತ್ತು. ನನಗೂ ಕೂಡ ಸುಮಾರಷ್ಟು ಕೆಲಸಗಳಿರುತ್ತೆ. ಮನೆಯಲ್ಲೂ ನೋಡ್ಕೊಬೇಕು, ಅಡುಗೆ ಮಾಡ್ಕೊಬೇಕು, ಕೆಲಸ ಮಾಡ್ಕೊಬೇಕು. ನಾವೇನಾದ್ರು ಹೆಲ್ಪ್ ಮಾಡ್ತಾರೆ, ಹೆಲ್ಪ್ ಮಾಡಲ್ಲ ಅಂತ ಇಲ್ಲ. ಅವರು ನನಗೆ ಸಪೋರ್ಟ್ ಮಾಡಿರೋದಕ್ಕೆ ನಾನು ಈ ಕೆಲಸನ ಇಷ್ಟು ಇದರಲ್ಲಿ ಮಾಡ್ಕೊಂಡು ಹೋಗೋಕ್ಕೆ ಆಗ್ತಾ ಇರೋದು. ಯಾವುದೇ ರೀತಿಗೆ ಪ್ರಾಬ್ಲಮ್ ಇಲ್ಲದೆ ಇರೋ ಥರ. ಅವರು ಕೂಡ ಹೆಲ್ಪ್ ಮಾಡ್ತಾರೆ, ಹೆಲ್ಪ್ ಮಾಡಲ್ಲ ಅಂತ ಇಲ್ಲ. ಬಟ್ ಒಬ್ಬ ತಾಯಿ ಆದಮೇಲೆ ಮಗು ಜವಾಬ್ದಾರಿ ಕೂಡ ಇರುತ್ತೆ. ಬಟ್ ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡ್ರು, ನಿನಗೆ ಅಪ್ಪ ಬೇಕಾ ಅಮ್ಮ ಬೇಕಂತ ಕೇಳಿದ್ರು ಅಪ್ಪ ಅಂತ ಹೇಳಿದ್ರು, ಬಟ್ ತಾಯಿಯಾಗಿ ನಾನು ಮಾಡೋ ಕರ್ತವ್ಯ ಜವಾಬ್ದಾರಿಗಳು ಅಷ್ಟೇ ಇರುತ್ತೆ. ಅವಳಿಗೆ ಸ್ನಾನ ಮಾಡಿಸೋದು, ತಿನ್ನಿಸೋದು, ರೆಡಿ ಮಾಡಿಸೋದು, ಸ್ಕೂಲಿಗೆ ಬಿಟ್ಟು ಬರೋದು, ಕರ್ಕೊಂಡು ಬರೋದು, ಇದೆಲ್ಲನೂ ಸಹ ಇರುತ್ತೆ. ಅದೆಲ್ಲರ ಮಧ್ಯೆ ನಾನು ಇದನ್ನು ಸಹ ಮಾಡ್ಕೊಬೇಕಾಗುತ್ತೆ. ಒಂದೊಂದು ಟೈಮ್ ಅನಿಸುತ್ತೆ ನಾನು ಅವಳಿಗೆ ಕರೆಕ್ಟ್ ಟೈಮ್ ಕೊಡ್ತಾ ಇದ್ದೀನ ಇಲ್ವಾ ಅಂತಲೂ ಸಹ ಒಂದು ಕ್ವಶನ್ ಬಂದುಬಿಡುತ್ತೆ. ಬಟ್ ಯೋಚನೆ ಮಾಡಿದ್ರೆ ಟೈಮ್ ಕೊಡ್ತಾ ಇಲ್ಲ ಅಂತ ನನಗೆ ಮನವರಿಕೆ ಆದಾಗ ಬೇಜಾರಾಗುತ್ತಲ್ಲ. ಸೊ ಆವಾಗ ಒಂದೊಂದು ಸಲ ಯಾಕೆ ಈ ಥರ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ಬಿಡುತ್ತೆ ಒಂದೊಂದು ಸಲ. ಬಟ್ ಏನು ಮಾಡೋಕ್ಕಾಗಲ್ಲ, ಅವಳು ಅಷ್ಟೇ ತೀಟೆ ಮಾಡ್ತಾಳೆ ಗೈಸ್. ನನಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಷ್ಟು ತೀಟೆ ಮಾಡ್ತಾಳೆ. ನನಗೆ ಮುದ್ದೆನೇ ಬೇಕು ಅಂತ ಹೇಳ್ತಾಳೆ. 3 ಹೊತ್ತು ಮುದ್ದೆ ಕೇಳ್ತಾಳೆ. ಒಂದು ಇಡೀ ಅಷ್ಟು ಮುದ್ದೆನಾದ್ರೂ ಸಹ ಮಾಡಿಕೊಡ್ಬೇಕು. ಈ ಸ್ಕೂಲಿಂದ ಬಂದ ತಕ್ಷಣ ನನಗೆ ಮುದ್ದೆ ಬೇಕು ಅಂತೇಳಿ ಅವಳಿಗೆ ಮುದ್ದೆ ಮಾಡಿಕೊಡ್ಬೇಕು. ಸೊ ಆ ಥರ ಅವಳ ಮೈಂಡ್ ಸೆಟ್ಟು ಊಟದಲ್ಲಿ ಮಾತ್ರನೇ. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಬನ್ನಿ ಇವತ್ತಿನ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ಬರುತ್ತೆ. ಸೊ ನೀವು ಬೇಗನೆ ನನ್ನ ಒಂದು ವೀಡಿಯೋನ ನೋಡ್ಬೋದು. ಬೇಗನೆ ಅಲ್ಲದೇ ಇದ್ದರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ವಿಡಿಯೋ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಷ್ಟೇ. ಹಾಗೆ ಹೊಸ್ದಾಗಿ ಈ ವೀಕಲ್ಲೂ ಸಹ ಒಂದಷ್ಟು ಮಷಿನ್ಗಳನ್ನ ತೊಗೊಂಡಿದ್ದೀರಾ ಹೊಸ್ದಾಗಿ. ಯಾರೆಲ್ಲ ತೊಗೊಂಡಿದ್ದೀರಾ ಎಲ್ರಿಗೂ ಸಹ ಆಲ್ ದಿ ಬೆಸ್ಟ್. ನಿಮ್ಮ ಒಂದು ಬಿಸ್ನೆಸ್ಸು ಚೆನ್ನಾಗಿ ರನ್ ಆಗಲಿ. ಯಾಕೆಂದರೆ ನಮ್ಮ ರೆಫರೆನ್ಸ್ ಮೇಲೆ ತುಂಬಾ ಜನ ಮಷಿನ್ಗಳನ್ನ ತೊಗೊಂಡಿದ್ದೀರಾ. ಹಾಗೆ ನವೀನವ್ರಿಗೆ ಫೋನ್ ಕಾಲ್ಗಳಂತೂ ಬರ್ತಾನೆ ಇರುತ್ತೆ. ಯಾವ ಥರ ಇದೆ ಮಷಿನು, ದಿನಕ್ಕೊಂದು 4-5 ಜನಂದು ಎಂಕ್ವೈರಿ ಮಾಡೇ ಇರ್ತೀರ. ಡಿಸೈನ್ಗಳು ಯಾವ ಥರ ಬರುತ್ತೆ, ಬೀಡಿದ್ದು ಹಾಕ್ಸ್ಬೇಕಾ ಬೇಡವಾ, ಯಾವ ಥರ ಹೀಗೆ ಅಂತ ಕೇಳ್ತಾನೆ ಇರ್ತೀರ. ಬಟ್ ಏನೇ ಇರಲಿ, ಬಟ್ ತೊಗೊಂಡು ರನ್ ಮಾಡೋ ಮನಸ್ಸಿದೆಯಲ್ಲ, ಸೊ ಅಷ್ಟಿದ್ರೆ ಸಾಕು. ಬಟ್ ಇನ್ನೊಬ್ಬರು 3ನೇ ಅವರ ಅನುಮತಿಗೆ ಆಗಲಿ, ಅವರ ಒಂದು ಏನು ಹೇಳಿಕೆ ಏನೂ ಸಹ ಕಿವಿಗೆ ಹಾಕ್ಕೊಂಬೇಡ್ರಿ. ನಿಮ್ಮ ದುಡ್ಡು, ನಿಮ್ಮ ಮನಸ್ಸು, ನೀವು ಬಂಡವಾಳ ಹಾಕ್ತಾ ಇರೋದು, 3ನೇವರೆಲ್ಲ ಬಂಡವಾಳ ಹಾಕ್ತಾ ಇರೋದು. ಸೊ ನಿಮಗೆ ಹೆಂಗೆ ಬೇಕೋ ಹಂಗೆ ಜೀವನ ನಡೆಸಿ, ಹಾಗೆ ನಿಮ್ಮ ಬಿಸ್ನೆಸ್ನೂ ಕೂಡ ಗ್ರೋತ್ ಮಾಡ್ಕೊಳ್ಳಿ. ಹಾಗೆ ಇವಾಗ ಏನು ಬ್ಲಾಕ್ ಸ್ಯಾರಿ ತೋರಿಸಿದ್ನಲ್ವ, ಅದು ಹೆವಿ ವೆಯ್ಟ್ ಇದೆ ಅಂತಂದರೆ ಹೇಳಬಾರ್ದು ಗೈಸ್. ಅಷ್ಟು ವೆಯ್ಟ್ ಇದೆ ಹೇಳಬೇಕು ಅಂತಂದರೆ. ಲಿಟ್ರಲಿ ಏನಿಲ್ಲ ಅಂದ್ರೂ ಒಂದು 5 to 6 kg ಮೇಲೆ ಇದೆ ಆ ಸೀರೆ. ಅಷ್ಟು ವೆಯ್ಟ್ ಇದೆ. ಅದನ್ನು ಹೆಂಗೆ ವೇರ್ ಮಾಡ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ. ಸ್ಟಿಚಿಂಗಿಗೆ ಅಂತ ಕೊಟ್ಟೋಗಿದ್ದಾರೆ. ಬಟ್ ಮುಸ್ಲಿಮ್ಸ್ ಅನಿಸುತ್ತೆ ಸ್ಟಿಚಿಂಗಿಗೆ ಅಂತ ಕೊಟ್ಟೋಗಿರೋದು. ಲಿಟ್ರಲಿ ಅಷ್ಟು ವೆಯ್ಟ್ ಇರೋ ಸೀರೆ ನಮ್ಮ ಹತ್ರ ಒಂದೂ ಇಲ್ಲ, ಅಷ್ಟು ವೆಯ್ಟ್ ಇದೆ. ಅದು ಫುಲ್ ಹ್ಯಾಂಡ್ ಮೇಡಲ್ಲಿ ವರ್ಕ್ ಮಾಡಿದಾರೇನೋ ಅನ್ಬೇಕು, ಅಷ್ಟು ಕ್ವಾಲಿಟಿ ಇದೆ, ಅಷ್ಟು ಚೆನ್ನಾಗಿ ಕೂಡ ಇದೆ.
ಹಾಗೆ ಒಂದಷ್ಟು ಕೆಲಸಗಳಿತ್ತು ಶಾಪಲ್ಲದೆ ಹೇಳಿದ್ನಲ್ಲ, ಏನೂ ಆಗಿರಲಿಲ್ಲ, ಎಲ್ಲನೂ ಸಹ ಹೊಸದಾಗಿ ಕ್ಲೀನ್ ಮಾಡ್ಕೊಳ್ಬೇಕಿತ್ತು. ಇನ್ನೇ ನೋಡ್ತಾ ಇರ್ಬೋದು ಕವರ್ಗಳು ಎಲ್ಲನೂ ಸಹ ಅಲ್ಲೇ ತಂದು ಇಟ್ಕೊಂಡಿದ್ದೀನಿ ಕಸನ ತುಂಬಲಿಕ್ಕೆ ಅಂತ ಹೇಳ್ಬಿಟ್ಟು. ಕಟ್ಟಿಂಗ್ ಪೀಸ್ಗಳು ಎಷ್ಟು ಕ್ಲೀನ್ ಮಾಡಿದ್ರೂ ನನಗೆ ಒಂದು 2-3 ಡೇಸ್ಗೆ ಫುಲ್ಲು ಒಂದು ಕವರ್ ಫುಲ್ಲು ತುಂಬೋಗ್ಬಿಡುತ್ತೆ ದೊಡ್ಡದು. ಹೇಳ್ಬೇಕಾದ್ರೆ ಕಟ್ಟಿಂಗ್ ಪೀಸ್ಗಳಿಗಿಂತ ಇದು ಕ್ಯಾನ್ವಾಸ್ದು ರ್ಯಾಪರ್ ಇರುತ್ತಲ್ಲ ಒಳಗಡೆದು ಹಾಕಿರ್ತೀವಲ್ಲ, ಅದೇ ಕಸ ಜಾಸ್ತಿ ಆಗೋಗ್ಬಿಡುತ್ತೆ. ಇನ್ನು ಥ್ರೆಡ್ದು ಅದು ಇದು ತುಂಬಾ ಕಸ ಬೀಳ್ತಾನೆ ಇರುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರೂ ಅಷ್ಟು ಡಬಲ್ ಕಸ ಬೀಳ್ತಾ ಹೋಗುತ್ತೆ. ಇನ್ನು ಕಸ್ಟಮರ್ ಕೊಟ್ಟಿರೋ ಆರ್ಡ್ರುಗಳು ಇವು ಅವರೆಲ್ಲ ಓಪನ್ ಮಾಡಿ ತೋರಿಸಿ ಹೋಗ್ತಾರೆ ಗಾಯ್ಸ್. ಮತ್ತು ಅದೇ ಥರ ಫೋಲ್ಡ್ ಮಾಡಿ ಅವ್ರ ಕವರ್ಗೆ ಹಾಕ್ಬಿಟ್ಟು ಇಟ್ಬಿಟ್ಟು ಹೋಗಲ್ಲ. ಅದು ನಮಗೆ ಎಕ್ಸ್ಟ್ರಾ ಕೆಲಸ. ಆ ಕೆಲಸನೂ ಸಹ ನಾವೇ ಮಾಡ್ಕೊಬೇಕು. ಒಂದ್ಸಲ ಅನಿಸ್ಬಿಡುತ್ತೆ ಅವ್ರದ್ದೇ ಸೀರೆ ಅವ್ರದ್ದೇ ಎಷ್ಟು ಕೇರಾಗಿ ಮನೆಯಿಂದ ತೊಗೊಂಬಂದಿರ್ತಾರೆ, ಬಟ್ ನಮ್ಗೆ ಕೊಟ್ಟ ಮೇಲೆ ನೆಗ್ಲೆಕ್ಟ್ ಆಗಿಬಿಡ್ತಾರೆ ಗಾಯ್ಸ್. ಒಂದನ್ನು ಫೋಲ್ಡ್ ಮಾಡಿರಲ್ಲ, ಅಲ್ಲೇ ಟೇಬಲ್ ಮೇಲೆ ಹಾಗೆ ಬಿಟ್ಟು ಹೋಗಿಬಿಡ್ತಾರೆ. ಅದನ್ನೆಲ್ಲನೂ ಸಹ ಫೋಲ್ಡ್ ಮಾಡಿ ಯಾರ್ಯಾರು ಕವರ್ ಮೇಲೆ ನಾನು ಹೆಸರು ಬರೆದ್ಬಿಡ್ತೀನಿ. ಯಾವುದೇ ರೀತಿಯ ಬುಕ್ ಮೇಂಟೈನ್ ಮಾಡಲ್ಲ. ಏನಾದರೂ ಬಾಡಿ ಮೆಜರ್ಮೆಂಟ್ ಕೊಟ್ಟರೆ ಮಾತ್ರ ಒಂದು ಬುಕ್ಕಲ್ಲಿ ಬರೆದಿಟ್ಕೊತೀನಿ, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಇನ್ನು ಅವ್ರದ್ದು ಕವರ್ ಏನಿದೆ, ಅವ್ರವ್ರ ಹೆಸರು ಏನಿದೆ ಎಲ್ಲ ನೋಡಿಕೊಂಡು ಕಾಂಟ್ಯಾಕ್ಟ್ ನಂಬರ್ನ ಎಲ್ಲ ಸಹ ಮೊಬೈಲಲ್ಲಿ ಇದ್ರೂ ಸಹ ನಾನು ಅವ್ರ ಕವರ್ ಮೇಲೇ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಹೆಸರನ್ನ ಬರೆದ್ಬಿಟ್ಬಿಡ್ತೀನಿ. ವೆಲ್ಕಮ್ ಬ್ಯಾಕ್. ಹಿಂದಿನ ವಿಡಿಯೋದನ್ನೇ ತೋರಿಸಿದ್ದೆ ಅಲ್ವಾ ನಾನು, ರಸ್ಟ್ ಆರೆಂಜ್ ಕಲರು ವಿತ್ ಚಾಕ್ಲೇಟ್ ಬ್ರೌನ್ ಕಲರ್ ಸ್ಯಾರೀಸ್ಗಳದ್ದು ನಾರ್ಮಲ್ ಪ್ಯಾಟರ್ನ್ ಬ್ಲೌಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇದ್ರ ಜೊತೆ ಇನ್ನೊಂದಷ್ಟು ಸ್ಟಿಚ್ ಮಾಡಿದೆ ಗಾಯ್ಸ್. ಅವರು ಇಸ್ಕೊಂಡು ಹೋಗ್ಬಿಟ್ರು ಬೆಳಗ್ಗೆ, ಅರ್ಜೆಂಟ್ ಇದೆ ಅಂತ ಹೇಳ್ಬಿಟ್ಟು. ಡಿಸೈನ್ಗಳು ಸಖತ್ತಾಗಿ ಬಂದಿತ್ತು. ಬಟ್ ಇದರಲ್ಲಿ ಸ್ಯಾರಿ ಮತ್ತು 3 ಸ್ಯಾರಿ ಇದೆ, ಬಟ್ ನಾರ್ಮಲ್ ಡಿಸೈನೇ ಹೇಳಿರೋದು ಅವರು. ಬಟ್ ಒಂದು ಮಾತ್ರ ಸ್ಯಾರೀಸ್ಗೆ ನಾರ್ಮಲ್ ಹೇಳಿರೋದೇ. ಬಟ್ ಸ್ಯಾರಿನೂ ಸಹ ನಾನು ತೋರಿಸ್ತೀನಿ. ಕಲರ್ ಕಾಂಬಿನೇಷನ್ನು ಸಿಂಪಲಾಗಿ ನಾರ್ಮಲ್ ಸ್ಯಾರಿ ಅಷ್ಟೇ. ಈ ಥರ ಕಾಂಬಿನೇಷನ್ನು ಚೆನ್ನಾಗಿದೆ. ಸೊ ಹಾಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಈ ಥರ ಸಿಂಪಲ್ಲಾಗೆ ನಾರ್ಮಲ್ಲಾಗೆ ಸ್ಟ್ಯಾಂಡಿಂಗ್ ಬಫ್ ಹೇಳಿದ್ದಾರೆ ನೋಡಿ. ಎಲ್ಲದಕ್ಕೂ ಪೀಸ್ ಕೊಟ್ಟಿದ್ದೀನಿ. ಹೇಳ್ಬೇಕಂತಂದರೆ ಮೊದಲು ಬರೋ ಥರ ಯಾವುದೇ ರೀತಿಯಾಗಿ ಬ್ಲೌಸ್ ಪೀಸ್ಗಳು ಬರ್ತಾ ಇಲ್ಲ. ಅದೇನಕ್ಕಂತಾನೆ ಗೊತ್ತಿಲ್ಲ. ಕೆಲವೊಂದು ಸರಿ ತುಂಬಾ ಕಮ್ಮಿ ರೇಟ್ಗೆ ಬರೋ 800, 900, 1000ಗೆಲ್ಲ ತೊಗೊಂಬಂದಿರ್ತಾರೆ. ಬ್ಲೌಸು ಒಂದೊಂದು ಮೀಟ್ರ್, ಲಿಟ್ರಲಿ ಒಂದೊಂದು ಮೀಟ್ರ್ ಕೊಟ್ಟಿರ್ತಾರೆ. ಇಷ್ಟೊಂದು ರೇಟಿನ ಸೀರೆಗಳಿಗೆ ಪೀಸ್ ಕಮ್ಮಿ ಕೊಟ್ಟಿರ್ತಾರೆ ನಿಜವಾಗ್ಲೂ. ಈ ಥರ ಇದಕ್ಕೆ ನಾರ್ಮಲಾಗಿ ಈ ಥರ ಯು ಶೇಪ್ ಕೊಟ್ಟಿದ್ದೀನಿ. ಹಾಗೆ ಸ್ಟ್ಯಾಂಡಿಂಗ್ ಬಫ್ನ ಮಷಿನ್ ರನ್ ಆಗ್ತಾ ಇದೆ, ಒಂದು ಆಫ್ ಮಾಡ್ಕೊಂಡಿದ್ದೀನಿ. ಎಷ್ಟು ಕೇಳಿಸುತ್ತಾ ಗೊತ್ತಿಲ್ಲ. ಈ ಥರ ಸ್ಟೋನ್ ವರ್ಕ್ ಬಂದಿದೆ. ಹಾಗೆ ಸ್ಟ್ಯಾಂಡಿಂಗ್ ಬಫ್ನ ಕೊಟ್ಟಿದ್ದೀನಿ. ಎಲ್ಲ ಸ್ಟ್ಯಾಂಡಿಂಗ್ ಬಫ್ ಇನ್ನೂ ಟ್ರೈ ಮಾಡಿಲ್ಲ. ನೀವು ಟ್ರೈ ಮಾಡಿ, ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ, ಟ್ರೈ ಮಾಡಿ. ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ನನಗಂತೂ ಈ ಥರ ಸ್ಟ್ಯಾಂಡಿಂಗ್ ಬಫ್ ಇಲ್ಲದೆ ಇರೋ ಒಂದು ಸ್ಯಾರಿನೂ ವೇರ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಇತ್ತೀಚೆಗೆ ಸ್ಟಿಚ್ ಮಾಡ್ಕೊತೀರ ಪ್ರತಿಯೊಂದು ಸ್ಯಾರಿನೂ ಸಹ ಸ್ಟ್ಯಾಂಡಿಂಗ್ ಬಫ್ನೇ ಹಾಕ್ಕೊತಾ ಇದ್ದೀನಿ ನಾನು. ಇನ್ನೊಂದು ಬಂದ್ಬಿಟ್ಟು ಇದೆರಡೂ ಸಹ ಇದೆರಡೂ ಸ್ಯಾರಿದು. ಇದು ಅಮ್ಮಮ್ಮ ಅವ್ರದ್ದು 2 ಸ್ಯಾರಿ 2 ಬ್ಲೌಸು. ಯಾವುದ್ಯಾವ್ದು ಸ್ಯಾರಿ ಇದೆ ಬಾರ್ಡ್ರ್ ನೋಡಿಕೊಂಡು ನಾನು ಇದು ಮಾಡಿದ್ದೀನಿ. ಯಾವುದ್ಯಾವುದು ಅಮ್ಮದು ಯಾವುದ್ಯಾವುದು ಮಗಳದು ಅಂತ ಹೇಳ್ಬಿಟ್ಟು. ಇದು ಅವ್ರ ಅಮ್ಮದು ಸ್ಯಾರಿ. ಇದು ಬಂದ್ಬಿಟ್ಟು ಸ್ಯಾರಿ ನಾನು ಆಲ್ರೆಡಿ ಅವತ್ತೇ ತೋರಿಸಿದ್ದೀನಿ. ಬಟ್ ಸ್ಯಾರಿ ಕಲರ್ ಕಾಂಬಿನೇಷನ್ನು ವಿತ್ ಇದಕ್ಕೆ ಬೇಬಿ ಕುಚ್ಚನ್ನ ಹೇಳಿದರು. ಸೊ ಬೇಬಿ ಕುಚ್ಚನ್ನ ಕಟ್ಸಿದ್ದೀನಿ. ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಇವರು ತುಂಬ ತೆಳ್ಳಗಿದ್ದಾರೆ. ಇವ್ರದ್ರಲ್ಲಿ ಪೀಸ್ನ ತೊಗೊಳ್ಳಿಕ್ಕೆ ಸ್ವಲ್ಪ ಕಲರ್ ಕಾಂಬಿನೇಷನ್ ಚೇಂಜ್ ಬರುತ್ತೆ, ಬ್ರೌನ್ ಕಲರ್ದು. ಸೊ ಇದು ನಾರ್ಮಲ್ ಬ್ಲೌಸ್ ಅಷ್ಟೇ. ಅದು ಸ್ಯಾರಿ ಕಲರ್ದು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ. ಹಾಗೆ ಯು ಶೇಪಲ್ಲಿ ವರ್ಕ್ ಮಾಡಿದ್ದೀನಿ. ಇದಕ್ಕೆ ಯಾವುದೇ ರೀತಿಯಾಗಿ ಡಿಸೈನ್ ಕಾಂಬಿನೇಷನ್ ಏನೂ ಸಹ ಮಾಡಿಲ್ಲ, ಜಸ್ಟ್ ಸ್ಟಿಚ್ ಮಾಡಿರೋದಷ್ಟೇ. ಇನ್ನೊಂದು ಆ ಟೈಮ್ ಒಳಗಡೆ ನಮ್ದು ಏನಿದೆ ಸ್ವಲ್ಪ ಸ್ಟಿಚಿಂಗು ಅದು ಇದು ಇದ್ದಾಗ ನಮ್ಮ ಪರ್ಸ್ನಲ್ ಕೆಲಸಗಳನ್ನ ಮುಗಿಸ್ಕೊಳ್ಬೇಕಾಗುತ್ತೆ. ಇತ್ತೀಚೆಗೆ ಏನಾಗ್ತಿದೆ, ಮಲ್ಕೊಳೋದು ಲೇಟ್ ಆಗ್ತಾಯಿದೆ, ಎದ್ದೇಳೋದು ಲೇಟ್ ಆಗ್ತಾಯಿದೆ. ಬೆಳಗ್ಗೆ ಎಷ್ಟೇ ಬೇಗ ಬರಬೇಕು ಅಂದ್ಕೊಂಡ್ರು ಸಹ ಅದು ಆಗೋದೇ ಇಲ್ಲ. ಇನ್ನು ಟೈಮಿಂಗ್ ಬಂದ್ಬಿಟ್ಟು ಒಬ್ಬೊಬ್ಬರದ್ದು ಒಂದೊಂದು ಟೈಮಿಂಗ್ ಇದೆ. ನಮ್ಮ ಫಸ್ಟ್ ಶಿಫ್ಟ್ ಅಂತಂದರೆ 5:30ಗೆ ಹೋಗ್ಬಿಡ್ತಾರೆ. ಬೆಳಗ್ಗೆ 6 ಗಂಟೆಯಿಂದ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ಅವ್ರು ಬರೋದು 1:30-2 ಗಂಟೆ ಹಾಗೆ ಹೋಗ್ಬಿಡುತ್ತೆ. ಇನ್ನು ನವೀನವ್ರು ಹೋಗೋದು 8:45ಗೆ, ಚಿನಿಮ ಹೋಗೋದು 10 ಗಂಟೆಗೆ. ಇನ್ನು ನನ್ನ ತಮ್ಮ ಬಿಡಿ ಅವನು ಅವ್ನ ಪಾಡಿಗೆ ಹೋಗ್ಬಿಡ್ತಾನೆ. ಅವನಿಗೆ ನಮ್ಮ ಕಡೆಯಿಂದನೇ ಎಕ್ಸ್ಪೆಕ್ಟ್ ಮಾಡೋದು ಇಲ್ಲ, ಎಂಥದ್ದು ಇಲ್ಲ. ಬಟ್ ಊರಿಗೆ ಅಂತಲೇ ಟಿಫನ್ ಮಾಡೋಕ್ಕೆ ನಮ್ಗೆ ಏನಾದರೂ
ಬಿಸಿ ಬಿಸಿ ಮಾಡ್ಕೊಡ್ಬೇಕು ಅಂತಂದರೆ ಇವಳಿಗೆ ಲೇಟ್ ಆಗಿಬಿಡುತ್ತೆ, ಅದು ಸಣ್ಣ ಆಗಿಬಿಡುತ್ತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಒಂದೊಂದು ಟೈಮ್ ಅಂತ ಇವ್ರಿಗೊಂದು ಅವ್ರಿಗೊಂದು ಮಾಡೋದಾಗುತ್ತೆ. ಚಪಾತಿ, ದೋಸೆ, ಇಡ್ಲಿ ಈ ಥರದ್ದಾದರೆ ಬಿಸಿ ಬಿಸಿ ಅವಾಗಿಂದ ಅವಾಗೆ ಮಾಡಿ ಕೊಡ್ಬೋದು. ಬಟ್ ಯಾವಾಗಲೂ ಅದೇ ಅಡುಗೆ ಮಾಡಲಿಕ್ಕೂ ಆಗೋದಿಲ್ಲವಲ್ಲ ಡೈಲಿ. ಸೊ ಆ ಥರ ಆಗೋಗ್ಬಿಡುತ್ತೆ. ಇನ್ನು ಶಾಪಿಗೆ ಬಂದುಬಿಟ್ಟು ಶಾಪ್ ಎಲ್ಲನೂ ಸಹ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ನಾನು. ಮತ್ತು ಫ್ರಂಟಲ್ಲಿ ಈ ಥರ ನಮ್ಗೆ ಇದು ನೆಕ್ಕೆ ಅಂತ ಗೊತ್ತಿಲ್ಲ, ಬಟ್ ನಾನಂತೂ ಬಟರ್ಫ್ಲೈ ಡಿಸೈನ್ ಅಂತಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ಇದನ್ನು. ನನಗೇನೋ ಈ ಥರ ಡಿಸೈನ್ ಸ್ಟಿಚ್ ಮಾಡಬೇಕಾದ್ರೆ ಪ್ರತಿ ಸಲ ಖುಷಿ ಆಗುತ್ತೆ. ಮತ್ತು ಇದಕ್ಕೆ ಕಪ್ಸ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿರೋಂಥದ್ದು ಪ್ರಿನ್ಸ್ ಕಟ್ಟಲ್ಲಿ ಕಪ್ಸ್ ಹಾಕಿರೋದು ಫ್ರಂಟ್ ನಾರ್ಮಲಾಗೆ. ಪ್ರಿನ್ಸ್ ಕಟ್ ಬ್ಲೌಸು, ಫ್ರಂಟ್ ಹುಕ್ಕು ಈ ಥರ ನಮ್ಗೆ ಇದು ಸ್ಕ್ಯಾಲಪ್ ಡಿಸೈನ್ ಬರುತ್ತಲ್ಲ, ಸೊ ಬಟರ್ಫ್ಲೈ. ಮತ್ತು ಇದು ಬಾರ್ಡ್ರ್ ಏನಿರುತ್ತಲ್ಲ, ಈ ಬಾರ್ಡ್ರನ್ನ ಇಲ್ಲಿಂದ ನಮ್ಗೆ ಇಲ್ಲಿ ಕೊಡಿ ಅಂತ ಹೇಳಿದ್ರು ಅವರು. ಇಲ್ಲಿಂದ ಇಲ್ಲಿ ಟಚ್ ಆಗುತ್ತಲ್ವಾ, ಈ ಥರ ಕೊಡಿ ಅಂತ ಹೇಳಿದ್ರು. ಬಟ್ ಪೀಸು ಏನು ಅಂತಂದರೆ ಇವಾಗ ಏನಾದರೂ ಸ್ವಲ್ಪ ಟೈಟ್ ಆಯಿತು ಅಂದರೆ ಅವ್ರಿಗೆ ಏನಾದರೂ ಇದು ನಮಗಿದು ಕಂಫರ್ಟಬಲ್ ಆಗಲಿಲ್ಲ. ಒಂದು 5 ಮಿನಿಟ್ಸ್ ಹೋಗೋಣ, ಅಮ್ಮ ಮನೆಗೆ ಹೋಗ್ತೀನಿ, ಅಲ್ಲಿ ಕೊಡಿಸ್ತೀನಿ. ಓಕೆನಾ? ನೋಡಿದ್ರಾ ಎಷ್ಟು ಜೋರು ಮಾಡ್ತಾಳೆ ನನ್ನ ಮಗಳು. ಕಾಸಿಲ್ಲ, ಕಾಸು ಮನೇಲೈತೆ. ಕಾಸಿಲ್ಲ ಮನೇಲೈತೆ. ಇದೇನಾದರೂ ಕಂಫರ್ಟಬಲ್ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನನಗೆ ಅವರು ಜಾಸ್ತಿ ಈ ಥರ ಹುಕ್ಕು ಇದುವರೆಗೂ ಪ್ರಿಫರ್ ಮಾಡೇ ಇಲ್ಲ. ರೆಫರೆನ್ಸ್ ಫೋಟೋದಲ್ಲಿ ಇತ್ತು ಅಂತ ನಾನು ಹಾಕಿರೋದು. ಏನಾದರೂ ಲಾಡಿ ಹಾಕಬೇಕಂದ್ರೂ ಸಹ ಇದು ಪೀಸು ಒಂದು ಸ್ವಲ್ಪನೂ ಸಹ ಉಳಿದಿಲ್ಲ. ಅದು 100 ರೂಪೀದು ದೊಡ್ಡ ಕಾಸ್ತ ತೊಗೊಳ್ತಾರ ಅಲ್ಲಿಡೋ ಅಲ್ಲಿ. ಸರಿ ಆಯ್ತು ತಗೋ, ಆಂಟಿಗೆ ಹೇಳ್ಬಿಟ್ಟು ಇಸ್ಕೊ ಹೋಗು, ಅಮ್ಮ ಕೊಡ್ತಾರಂತ ಅಂತೇಳಿ. ಈ ಕಲರ್ ಬ್ರೌನಿಶ್ಗೂ ಈ ಬ್ರೌನ್ಗೂ ತುಂಬ ಸರಿ. ಹೋಗಿ ಆಂಟಿಗೆ ಹೇಳಿ ಇಸ್ಕೊ ಹೋಗು. ನೀನು ಲಂಚ್ ಬ್ಯಾಗಲ್ಲಿ ಇರ್ಬೇಕು ನೋಡು ಕಾಸು 2 ರೂಪೀಸು. ಈ ಕಲರ್ ಕಾಂಬಿನೇಷನ್ಗೂ ಗೊತ್ತಾಗ್ತಾ ಇರ್ಬೋದು ನಿಮಗೆ. ಸೊ ಅದಕ್ಕೋಸ್ಕರ ಇದರದ್ದು ಪೀಸ್ ಮಿಕ್ಕಿದೆ, ಬಟ್ ನಾನು ಹಾಕಿಲ್ಲ. ಅವ್ರನ್ನ ಕೇಳ್ಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು. ಸೊ ಈ ಥರ ಪ್ಯಾಟ್ರನ್ನು ಸ್ಟಾರ್ಟಿಂಗ್ ಬಫ್ ಕೊಟ್ಟಿರೋದು ತುಂಬಾ ಚೆನ್ನಾಗಿ ಬಂದಿದೆ ಬ್ಲೌಸು. ಬಟ್ ಅವ್ರು ವೇರ್ ಮಾಡಿ ಲೂಸು ಟೈಟು ನೋಡ್ಕೊಂಡು ಹೋದರೆ ಸಾಕು. ಇಲ್ಲೇ ವೇರ್ ಮಾಡಿ ಕಳಿಸ್ಬಿಡ್ತೀನಿ ನಾನು. ಸೊ ಇಷ್ಟು. ಇನ್ನೂ ಒಂದು 2-3 ಜನ ಕಸ್ಟಮರ್ ಬಂದಿದ್ದರು. ಸೊ ಅವ್ರದ್ದೆಲ್ಲರೂ ಸಹ ಆರ್ಡ್ರ್ ತೊಗೊಂಡು ಇದು ಡಿಸೈನ್ ಕಂಪ್ಲೀಟ್ ಆಗಿದೆ, ನೋಡ್ತಾ ಇರ್ಬೋದು. ಇತ್ತೀಚಿನ ದಿನಗಳಲ್ಲಂತೂ ತುಂಬಾ ಟಿಶ್ಯೂ ಸ್ಯಾರೀಸ್ ಅಂತೂ ತುಂಬಾ ಟ್ರೆಂಡಿಂಗಲ್ಲಿದೆ. ಎಷ್ಟೆಷ್ಟು ಕಾಸ್ಟ್ಲಿ ಸೀರೆಗಳು 10,000-15,000 ಅಂತ ಹೇಳ್ತಾ ಇರ್ತಾರೆ. ಅಷ್ಟು ಕಾಸ್ಟ್ಲಿ ಸೀರೆಗಳೆಲ್ಲ ತೊಗೊಂಬರ್ತಾ ಇರ್ತಾರೆ. ಬಟ್ ಜಾಸ್ತಿ ಹ್ಯಾಂಡ್ ವರ್ಕ್ ಯಾರು ಪ್ರಿಫರ್ ಮಾಡ್ತಾ ಇಲ್ಲ, ಎಲ್ಲ ಮಷಿನ್ ವರ್ಕೆ ಪ್ರಿಫರ್ ಮಾಡ್ತಾ ಇದ್ದಾರೆ. ಡಿಸೈನ್ ನೋಡ್ತಾ ಇರ್ಬೋದು. ಲೈಟ್ ಬೇಬಿ ಪಿಂಕ್ ಕಲರು ಸ್ಯಾರಿಗೆ ಈ ಥರ ಬ್ರೌನ್ ಕಲರ್ ಕಾಂಬಿನೇಷನ್ ಬಂದಿದೆ. ಇವಾಗಂತೂ ಎಲ್ಲ ಸ್ಯಾರೀಸ್ಗೂ ಬ್ರೌನ್ ಕಲರ್ ಕಾಂಬಿನೇಷನ್ನು ಫುಲ್ಲು ಟ್ರೆಂಡಿಂಗಲ್ಲಿದೆ. ಹಾಗೆ ಇದು ನೋಡ್ತಾ ಇರ್ಬೋದು, ಡಿಸೈನು ಸಿಂಪಲಾಗಿ ಬಂದಿದೆ. ಬಟ್ ನಾನೇನು ಮಷಿನ್ ಸರ್ಸಾಡಿಲ್ಲ, ಏನೂ ಮಾಡಿಲ್ಲ ಗೈಸ್. ರನ್ ಕೊಟ್ಬಿಟ್ಟು ನಾನು ಕಸ್ಟಮರ್ ಹ್ಯಾಂಡಲ್ ಮಾಡ್ತಿದ್ದೆ. ಅದಾದಮೇಲೆ ಚಿನ್ನಿಮ್ಮ ಸ್ವಲ್ಪ ಜಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂತ ಹೇಳ್ಬಿಟ್ಟು ಅವಳು ಮೇಲ್ಗಡೆ ಕರ್ಕೊಂಡೋದೆ. ಬಟ್ ಎಲ್ಲ ರನ್ ಆಗಿದೆ, ಎಲ್ಲೂ ಸಹ ದಾರ ಕಟ್ಟಾಗಿಲ್ಲ, ಏನೂ ಸಹ ಆಗಿಲ್ಲ. ಬಟ್ ಇಲ್ಲಿ ಒಂದು ಫ್ಲವರು ಸ್ಕಿಪ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ನೀವು ಈ ಥರ ರನ್ ಕೊಟ್ಟು ಹೋದಾಗ ಏನಾದ್ರು ಸ್ಕಿಪ್ ಆಗಿತ್ತು ಅಂತಂದರೆ ಫಸ್ಟು ನೋಡ್ಕೊಳ್ಳಿ. ಈ ಥರ ತಪ್ಪು ನಾನು ಸುಮಾರು ಸಲ ಮಾಡಿದ್ದೀನಿ, ನಾನೇನು ಸಾಚ ಅಂತ ಹೇಳ್ತಾ ಇಲ್ಲ. ಬಟ್ ಏನಾದರೂ ಈ ಥರ ಸ್ಕಿಪ್ ಆಗಿದ್ದಾಗ ಮಷಿನ್ ಏನು ಸರ್ಸಾಡೋಕ್ಕೆ ಹೋಗಬೇಡಿ. ಇವಾಗ ರನ್ ಆಗಿದೆಯಾ, ಜಸ್ಟ್ ಆಫ್ ಮಾಡಿದ್ದೀನಿ ಅಷ್ಟೇ ನಾನು. ಮತ್ತೇನು ಸಹ ನೀವು ಜಸ್ಟ್ ಮಷಿನ್ನ ಒಂದು ಸ್ವಲ್ಪ ಈ ಫ್ರೇಮ್ನ ಮಷಿನ್ನದು ಆಫ್ ಆಯಿತು ಅಂದರೆ ಇದು ಫ್ರೀ ಆಗಿಬಿಡುತ್ತೆ ಗಾಯ್ಸ್. ನೀವು ಹೆಂಗೆ ಬೇಕಾದರೂ ಮೂವ್ಮೆಂಟ್ ಮಾಡ್ಬೋದು ಈ ಫ್ರೇಮ್ನ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಸ್ಕಿಪ್ ಆಗಿದೆ ನನಗೆ. ಇವಾಗ ನಾನು ಇದನ್ನು ಸರಿ ಮಾಡ್ಕೊಬೇಕು ಅಂದರೆ ಮಷಿನ್ ಆಫ್ ಮಾಡಿದ್ದೀರ ಅಂದರೆ ಇದನ್ನು ಸರ್ಸಾಡೋಕ್ಕೆ ಹೋಗಬೇಡಿ, ಫುಲ್ಲು ಫ್ರೀ ಆಗಿರುತ್ತೆ ಇದು ಫ್ರೇಮು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಂದು ಟಕ್ಕನಾಗಿ ಆನ್ ಮಾಡ್ಕೊಳ್ಳಿ ಮಷಿನ್ ಆನ್ ಆಗಿ ಇಲ್ಲಿ ಲೈಟ್ ಬಂತು ಅಂತಂದರೆ ಇದು ಫಿಟ್ ಆಗಿಬಿಡುತ್ತೆ, ಅಂದರೆ ಮಷಿನಿಗೆ ಫಿಟ್ ಆಗಿಬಿಡುತ್ತೆ, ಫ್ರೀ ಆಗಿರಲ್ಲ. ಇವಾಗ ಮಷಿನ್ ಆಫ್ ಮಾಡಿ ನೀವು ಇದನ್ನು 4 ಮೂಲೆಯಲ್ಲಿ ಹೆಂಗೆ ಬೇಕಾದ್ರೂ ಸಹ ಸರ್ಸಾಡ್ಬೋದು. ಹಿಂಗೆ ಮಷಿನ್ ಆನ್ ಆಗಿ ಲೈಟ್ ಆನ್ ಆಯಿತು ಅಂತಂದರೆ ಇದು ಫಿಟ್ ಆಗಿಬಿಡುತ್ತೆ ಮಷಿನ್ಗೆ, ಯಾವುದೇ ರೀತಿಯಾಗಿ ಸರ್ಸಾಡೋಕ್ಕಾಗೋದಿಲ್ಲ. ನೀವೇನಿದು ಸ್ಕ್ರೀನಲ್ಲಿನೇ ಮೂವ್ಮೆಂಟ್ ಮಾಡ್ಕೊಳ್ಬೇಕು. ಬಟ್ ಇದು ಆನ್ ಆಗಲಿಕ್ಕೆ ಒಂದು 2-3 ಮಿನಿಟ್ಸ್ ತಗೊಳುತ್ತೆ, ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಇವಾಗ. ಇದೊಂದು ಮಷಿನ್ಗೆ ಫಿಟ್ ಮಾಡಿದ್ದೀನಿ, ಡಿಸೈನ್ ಪಾಟ್ ನೆಕ್ತು. ಬಟ್ ಇಲ್ಲಿ ಒಂಥರ ಗಂಡ ಬೇರುಂಡದು ಚಿತ್ರ ಬರುತ್ತೆ. ಇದು ಕಲರ್ ಕಾಂಬಿನೇಷನ್ ಬರೀ 2 ಕಲರ್ ಇರೋದು, ಗೋಲ್ಡು ಮತ್ತು ಚಾಕ್ಲೇಟ್ ಬ್ರೌನ್ ಕಲರ್, ಈ ಥರ ಬ್ರೌನ್ ಕಲರು. ಸೊ ಈ ಥರ ಬರುತ್ತೆ ಇಲ್ಲಿ. ಇದು ಫಿನಿಶ್ ಆದಮೇಲೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ, ನಾನು ತೋರಿಸ್ತೀನಿ.
ಮತ್ತು ಇದೊಂದು ಡಿಸೈನು ತುಂಬಾ ಚೆನ್ನಾಗಿಯೂ ಸಹ ಬರುತ್ತೆ ನೋಡಿ. ಲೈಟ್ ಆನ್ ಆಯಿತಾ, ಇದಿನ್ನೂ ಸರ್ಸಾಡೋಕ್ಕೆ ಆಗೋದಿಲ್ಲ. ನೀವೇನೇ ಮೂಮೆಂಟ್ ಮಾಡಿ ಸರ್ಸಾಡೋಕ್ಕೆ ಆಗೋದೇ ಇಲ್ಲ. ಏನೇ ಸರ್ಸಾಡೋದಿದ್ರೂ ಏನೇ ಮೂಮೆಂಟ್ ಮಾಡಬೇಕು ಅಂದ್ರೂ ಸಹ ನೀವು ಸ್ಕ್ರೀನಲ್ಲಿ ನೀವು ಮೊಬೈಲ್ ಹೆಂಗೆ ಆಪ್ರೇಟ್ ಮಾಡ್ತಿರಲ್ಲ ಆ ಥರ ಇದರಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಕೆಲವೊಂದಷ್ಟು ಜನ ನೀವು ಕ್ಯಾನ್ವಸ್ ಯಾವುದನ್ನ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಇದು ಬ್ರ್ಯಾಂಡ್ ಯಾವುದು ಅಂತ ಗೊತ್ತಿಲ್ಲ ಗೈಸ್. ನಾವೇನು ಮಷಿನ್ ತೊಗೊಂಡ್ವಿ ಅಲ್ಲ ಸಿಂಧನೂರಲ್ಲಿ, ಸೊ ಅಲ್ಲೇ ನಾವು ಈ ಥರನ ಫುಲ್ಲು ರೋಲು 2-3 ಒಂದೇ ಸಲ ತರಿಸ್ಕೊಂಡ್ಬಿಡ್ತೀವಿ. ಇನ್ನು ಈ ಮಷಿನ್ ತಗೊಂಡಾಗ ಈ ಮಷಿನ್ಗಂತಲೇ ಒಂದು ಬಂದಿತ್ತು ನಮಗೆ, ಅದು ಆಲ್ರೆಡಿ ಖಾಲಿ ಆಗೋಯ್ತು. ಇವಾಗ ಇದನ್ನು ಇನ್ನೊಂದನ್ನು ರಿಮೂವ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ 1 ವೀಕ್ ಆಯ್ತು ಇದನ್ನು ತೊಗೊಂಡು. ಇನ್ನೂ ಒಂದು ರೆಡಿ ಇದೆ. ಟೋಟಲಿ ನನ್ನ ಮನೆಯಲ್ಲಿ ಯಾವಾಗ್ಲೂ ಈ ಥರ ಪೇಪರ್ ಕ್ಯಾನ್ವಸ್ಗೆ ಹಿಂಗೆ ಹರಿದ್ರೆ ಹರಿದೋಗುತ್ತೆ ನೋಡಿ. ಈ ಥರ ಹರಿಬೇಕು. ಏನಾದರೂ ಹಿಂಗೆ 450 ಈ ಮಷಿನ್ಗೆ 550 ಈ ಮಷಿನ್ಗಳಿಗೆ ಯೂಸ್ ಮಾಡಬೇಕಂದ್ರೆ ವಿತ್ ಗಮ್ಮು ಸಿಗುತ್ತೆ ನಿಮಗೆ, ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಅದನ್ನು ಬೇಕು ಅಂದರೆ ತೋರಿಸ್ತೀನಿ ನಾನು. ಫಸ್ಟ್ ಇದನ್ನು ಫಿನಿಷ್ ಮಾಡಿಬಿಡ್ತೀನಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಬಂದ್ಬಿಟ್ಟು ಪೊಸಿಷನ್ನು ನೀವು ಎಲ್ಲಿ ಸ್ಟಾಪ್ ಆಗಿತ್ತೋ ಅದೇ ಪೊಸಿಷನ್ಗೆ ಬಂದು ನಿಲ್ಲಬೇಕು ಅಂತಂದರೆ ಇದು ಬ್ಯಾಕ್ ಮಾರ್ಕೋತಿದ್ರೆ ಇಲ್ಲೇ ಇರುತ್ತೆ ಗಾಯ್ಸ್. ನೀವು ಈ ರೈಟ್ ಮಾರ್ಕೋತಿದ್ರೆ ಎಲ್ಲ ಸುತ್ತಾಡ್ಕೊಂಡು ಬಂದು ನೀವು ಸ್ಟಾರ್ಟಿಂಗು ಎಲ್ಲಿ ಸ್ಟಾರ್ಟ್ ಮಾಡಿದ್ರೋ ಅಲ್ಲೇ ಬಂದು ನಿಂತ್ಕೊಳ್ಳುತ್ತೆ. ಈ ಆಪ್ಷನ್ ಬಂದ್ಬಿಟ್ಟು ಈ 5 ಮಂತಲ್ಲಿ ಯಾರು ಪರ್ಚೇಸ್ ಮಾಡಿದ್ದೀರಲ್ಲ ಮಷೀನು 550 ಈ ಮಷೀನು ಅವ್ರಿಗೆ ಮಾತ್ರ ಆಪ್ಷನ್ ಕೊಟ್ಟಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ ಮಷಿನ್ನಲ್ಲಿ ಈ ಆಪ್ಷನ್ ಬರೋದಿಲ್ಲ. ಸರ್ ಇವೆಲ್ಲ ಸುತ್ತಾಡ್ಕೊಂಡು ಬಂದ್ಬಿಟ್ಟು ನೀವು ಎಲ್ಲಿ ಸ್ಟಾರ್ಟ್ ಮಾಡಿದ್ರಿ ಅಲ್ಲ ಅದೇ ಪಾಯಿಂಟಿಗೆ ಬಂದು ನಿಂತ್ಕೊಳ್ಳುತ್ತೆ. ಇದೊಂದು ನಮಗೆ ಪ್ಲಸ್ ಪಾಯಿಂಟು. ಯಾಕಂದರೆ ಮಷಿನ್ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಟಚ್ ಆಗಿರುತ್ತೆ, ಏನೋ ಒಂದು ಮಾಡಿರುತ್ತೆ. ಬಟ್ ಇವಾಗ ಅದು ಒಳ್ಳೆಯದು ಅನಿಸುತ್ತೆ. ಇವಾಗ ಈ ಫ್ಲವರ್ಗೆ ನಾನು ಸ್ಕಿಪ್ ಕೊಟ್ಕೊಳ್ತಾ ಹೋಗಬೇಕು. ಎಷ್ಟು ಸ್ಟಿಚ್ ಓಡಿಸ್ಬೇಕಂತ ಗೊತ್ತಿಲ್ಲ. 100 ಇದೆ ಇಲ್ಲಿ. ಸೊ ನಾನಿಲ್ಲಿ ಒಂದು 2000 ತೊಗೊಳ್ತೀನಿ. ಸೊ ಪ್ಲಸ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಫ್ಲವರೇ ರನ್ ಆಗೋದು ಇದರಲ್ಲಿ. ಸೊ ಅದಕ್ಕೋಸ್ಕರ ಪ್ಲಸ್ ತೊಗೊಳ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ಬರೀ ಫ್ಲವರ್ ಮಾತ್ರ ರನ್ ಆಗ್ತಾ ಇದೆ. ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಇಲ್ಲಿಗೆ ಬಂದಿದೆ. ಅಂದರೆ ಇದು ಬಾರ್ಡ್ರ್ ಲೈನ್ ಬಿಟ್ಟು ಫಸ್ಟ್ ಸೆಕೆಂಡಲ್ಲಿ ಇಲ್ಲಿಗೆ ಬಂದಿದೆ. ಇನ್ನೂ 2 ಸ್ಟೆಪ್ ಓಡಿಸ್ಬೇಕು. ಸೊ ನಾನು 2000 ಪ್ಲಸ್ ಕೊಟ್ಕೊತ ಹೋಗ್ತೀನಿ. ನೀವು ಬೇಕು ಅಂದರೆ ಜಾಸ್ತಿನೂ ಮಾಡ್ಕೊಳ್ಬೋದು. ಸೊ ನಾನು ಅಷ್ಟಕ್ಕೇ ರನ್ ಕೊಟ್ಕೊತ ಹೋಗ್ತಾ ಇದ್ದೀನಿ. ಸೊ ನಿಮ್ಮ ಇಷ್ಟ. ಸೊ ನೋಡಿ ಜಾಸ್ತಿನೇ ಆಗೋಯ್ತು. ಇವಾಗ ಒಂದು 500 ಸ್ಕಿಪ್ ಕೊಡ್ತೀನಿ. ನೀವು ಅವಾಗಲೇ ವರ್ಕ್ ಹಾಕಬೇಕಾದ್ರೇ ನೀವು ಕರೆಕ್ಟಾಗಿ ಬಂದು ಇದೇ ಫ್ಲವರು ಸ್ಕಿಪ್ ಆಗಿರೋದು ಇದೇ ಫ್ಲವರ್ಗೆ ಬಂದಿದೆ. ನಾನು ಇವಾಗ ಒಂದು 100 ತೊಗೊಳ್ತೀನಿ. ನೋಡಿ ಫುಲ್ ಕಂಪ್ಲೀಟ್ ಆಗೋಯ್ತು. ಒಂದು 2 ಸ್ಟಿಚ್ ತೊಗೊಂಡು ಫುಲ್ಲು ಎಂಡಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಅಷ್ಟೇ ರನ್ ಕೊಡ್ತೀನಿ ಅಷ್ಟೇ ನಾನು. ಸರ್ ಇದೊಂದೇ ಫ್ಲವರ್ನೇ ನಾವು ಇವಾಗ ಕನ್ಸಿಡರ್ ಮಾಡಬೇಕು. ಇನ್ಯಾವುದನ್ನು ಕನ್ಸಿಡರ್ ಮಾಡೋ ಹಂಗಿಲ್ಲ. ನೀವೇನಾದ್ರೂ ಸ್ವಲ್ಪ ಹಳೆ ಮಷಿನಲ್ಲಿ ಈ ಥರ ಆಪ್ಷನ್ ಇಲ್ಲ ಅಂತಂದರೆ ಮಷಿನ ಸರ್ಸಾಡೋಕ್ಕೆ ಹೋಗಬೇಡಿ. ಎಷ್ಟಾಗುತ್ತೋ ಅಷ್ಟೂ ಸಹ ನೀವು ಈ ಥರ ಸ್ಕಿಪ್ ಕೊಟ್ಕೊಂಡು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಷ್ಟೇ. ಸೊ ಇನ್ನೇನು ಕಂಪ್ಲೀಟ್ ಆಗೋಯ್ತು. ಸೊ ನೋಡಿ ಇಲ್ಲಿ ಇದು ಆಗಿಂತ ಮುಂಚೆ ಇಲ್ಲಿ ಮೇಲ್ಗಡೆ ಫ್ಲವರ್ದು ಎಲೆದೊಂದು ಸ್ವಲ್ಪ ರನ್ ಆಗಿದೆ. ಸೊ ಸ್ಕಿಪ್ ಆಗಿದೆ. ಏನಕ್ಕೆ ಸ್ಕಿಪ್ ಆಯಿತು ಅಂತ ಗೊತ್ತಿಲ್ಲ ನನಗೆ. ಸೊ ಇಷ್ಟಕ್ಕೆ ಇಲ್ಲಿ ಸ್ಟಾಪ್ ಕೊಟ್ಕೊಂಡು ಇಲ್ಲಿ ಕಟರ್ ಮಾರ್ಕ್ ಇದೆ, ಕಟರ್ ಮಾರ್ಕ್ನ ಓದ್ಕೊತೀನಿ. ಸೊ ಇಷ್ಟೇ ಕಂಪ್ಲೀಟ್ ಆಗೋಯ್ತು. ನೋಡ್ತಾ ಇರ್ಬೋದು. ಒಂದು ನಿಮಿಷ. ಇದೇನಾದರೆ ಕ್ಯಾಮ್ರಾದಲ್ಲಿ ನಾವು ಏನು ಫೋಕಸ್ ಲೈಟ್ ಬೀಳುತ್ತಲ್ಲ ಇದರಲ್ಲಿ ಅಷ್ಟೊಂದು ಕ್ಲಾರಿಟಿ ಕಾಣಿಸಲ್ಲ. ನೋಡಿ ಇವಾಗ ಫುಲ್ಲು ಕವರ್ ಆಗೋಯ್ತು. ನಿಮಗೆ ಔಟ್ಲೈನ್ ಕ್ಲಾರಿಟಿ ಇಲ್ಲ, ಇನ್ನೊಂದ್ಸಲ ಕೊಟ್ಕೊತೀನಿ ಅಂದರೆ ಕೊಟ್ಕೊಳ್ಬೋದು. ಸೊ ನನಗಿಲ್ಲಿ ಸ್ವಲ್ಪ ಸ್ಕಿಪ್ ಅದನ್ನು ಮುಚ್ಕೊಂಡು ಹೋಗಿದೆ. ಸೊ ನಾನು ಅದನ್ನು ಸಹ ಕೊಟ್ಕೊಬೋದಿತ್ತು. ಮತ್ತೇನೋ ಓಡಿಸ್ಬೇಕೀಗ. ಒಂದು ಕಲರ್ ಫುಲ್ಲು ಒಂದೇ ಸಲ ಓಡಿಸ್ಕೊಂಡ್ಬಿಡಿ. ಆಮೇಲೆ ನೆಕ್ಸ್ಟ್ ಕಲರ್ನೇ ಥ್ರೆಡ್ ತೊಗೊಳ್ಬೇಕಾದ್ರೆ ನೀವು ಇನ್ನೊಂದ್ಸಲಿ ನೀವು ಸ್ಕಿಪ್ ಕೊಟ್ಕೊಂತ ಬರ್ಬೋದು. ಇದು ಒಂದೇ ಸರಿ ಓಡ್ತಾ ಇದೆ ನೋಡಿ. ಒಂದು ಕಲರ್ ಕಂಪ್ಲೀಟ್ ಆದ ತಕ್ಷಣ ನಾನು ಅದೇ ಸ್ಟಾಪ್ ಆಗಿಬಿಡುತ್ತೆ. ಇವಾಗ ನೆಕ್ಸ್ಟ್ ಕಲರ್ಗೆ ನಾನಿಲ್ಲಿ ಕೌಂಟಿಂಗ್ ತೊಗೊಳ್ತೀನಿ. 1000 ತೊಗೊಳ್ಳೋಣ. ಎಷ್ಟು ಓಡುತ್ತೆ ಗೊತ್ತಾಗುತ್ತೆ. ಜಾಸ್ತಿನೇ ಹೋಗುತ್ತೆ. ಇಲ್ಲಾಂದರೆ ಇದನ್ನು ಸ್ಕಿಪ್ ಕೊಟ್ಕೊತ ಬಂದುಬಿಡ್ಬೋದು. ಇದನ್ನು ಇದು ಪ್ಲಸ್ ಮಾರ್ಕ್ ಆರೋ ಮಾರ್ಕ್ ಏನು ಸ್ಕಿಪ್ ಮಾಡಿದ್ರೆ ಅದ್ರ ಪಾಡಿಗೆ ಅದು ಓಡ್ತಾ ಇರುತ್ತೆ. ಸೊ ನಿಮಗೆ ಎಲ್ಲಿ ಬೇಕು ಅಂತ ನೋಡ್ಕೊತ ಅಲ್ಲಿಗೆ ನೀವು ಸ್ಟಾಪ್ ಮಾಡ್ಕೊಬೇಕಾಗುತ್ತೆ. ಬಟ್ ಅಲರ್ಟಾಗಿರಬೇಕು, ಬೇಗನೆ ಓಡಿಬಿಡುತ್ತೆ. ನೋಡಿ ಇಲ್ಲಿ ಬಂದು ನನಗೆ ಬೇಕಾಗಿರೋದು ಈ ಫ್ಲವರ್ಗೆ. ಇದು ಅದೇ ಲೈನಲ್ಲೇ ಈ ಫ್ಲವರ್ಗೆ ಬಂದು ನಿಂತಿದೆ.
2 ಸೆಕೆಂಡ್ 3 ಸೆಕೆಂಡಲ್ಲೇ ಸ್ಟಾಪ್ ಮಾಡ್ಕೊಂಡ್ಬಿಡ್ಬೇಕು ನಾವು. ನೋಡಿ ಕಲರ್ ರನ್ ಆಗೇ ಹೋಯ್ತು. ಮೈನಸ್ ಇದನ್ನು ಸ್ಕಿಪ್ ಕೊಡಬೇಕಾದ್ರೆ ಸ್ವಲ್ಪ ಅಲರ್ಟಾಗಿರಬೇಕು. ಏನೂ ಪ್ರಾಬ್ಲಮ್ ಆಗಲ್ಲ, ಬಟ್ ಬೇಗ ಮುಂದೆ ಹೋಗ್ಬಿಡುತ್ತೆ ಅಂತ ಅಷ್ಟೇ. ಈ ಫ್ಲವರ್ಗೆ ನನಗೆ ಬೇಕಾಗಿರೋದು ಈ ಒಂದು ಫ್ಲವರ್ಗೆ ಇವಾಗ ಇಲ್ಲಿ ರನ್ ಆಗ್ತೀನಿ. ಎಂಡಿಂಗ್ ಒಂದು 5 ಸ್ಟಿಚಸ್ ಏನೋ ರನ್ ಆಯಿತು ಅಷ್ಟೇ. ಇವಾಗ ನೋಡಿ ಇದಕ್ಕೆ ನಿಮಗೆ ಫುಲ್ಲು ಔಟ್ಲೈನ್ ಬರುತ್ತೆ. ನೀವು ಔಟ್ಲೈನ್ ಆದ ತಕ್ಷಣ ನಿಮಗೆ ಇದು ಬೇಡ ಅಂತಂದರೆ ನೀವು ಔಟ್ಲೈನ್ ಆದ ತಕ್ಷಣ ನೀವು ಸ್ಟಾಪ್ ಮಾಡ್ಕೊಳ್ಬೋದು. ಸೊ ಈ ಥರ ಯಾರಿಗೆಲ್ಲ ಪ್ರಾಬ್ಲಮ್ ಆಗಿದೆ ಈ ಥರ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಹಳೆ ಮಷಿನ್ನವ್ರಿಗೆ ಅಂದರೆ ಮುಂಚೆನೇ 1 ವರ್ಷ 2 ವರ್ಷ ತೊಗೊಂಡಿರೋರಿಗೆ ಈ ಥರ ಆಪ್ಷನ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಇದ್ದರೆ ಅಂತೂ ಬೆಟರು. ಈ ಥರ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರೋ ಅಲ್ಲಿಗೇ ಬಂದು ನಿಂತ್ಕೊಳ್ಳೋ ಆಪ್ಷನ್ನು ಇದ್ದರೆ ಬೆಟರು. ಯಾಕಂದರೆ ಚಿಕ್ಕ ಮಕ್ಕಳು ಇರ್ತಾರೆ, ಮನೆಯಲ್ಲೇ ಮಾಡ್ಕೊತಿರ್ತಾರೆ. ನಾನು ಕೂಡ ಮನೇಲಿ ಮಾಡಿಬಿಟ್ಟು ಶಾಪ್ ಮಾಡ್ಕೊಂಡಿರೋದು ಇವಾಗ. ಆ ಥರ ಇದ್ದರೆ ಬೆಟರ್ ಅಂತ ನನಗನ್ಸುತ್ತೆ. ಸೊ ಕಂಪ್ಲೀಟ್ ಓಕೆನಾ. ಇಷ್ಟು ಕಟ್ಟಿಂಗ್ ಆಯಿತು ಅಂದರೆ ಮುಗೀತು ಗಾಯ್ಸ್, ಅಷ್ಟೇ. ನೀವು ಮತ್ತೆ ಹೋಮ್ ಪೊಸಿಷನಿಗೆ ಬರ್ಬೋದು. ಇನ್ನೊಂದ್ಸರಿ ನೋಡ್ಕೊಳ್ಳಿ, ಅದು ಸ್ಕಿಪ್ ಆಗಿ ನನಗೆ ಸಡನ್ನಾಗಿ ಬಂದ ತಕ್ಷಣ ಇಲ್ಲಿ ಸ್ಕಿಪ್ ಆಗಿರೋದು ನೋಡ್ಬಿಟ್ಟು ಇದರಲ್ಲೂ ಹಂಗೆ ಆಗಿದೆಯಾ ಅಂತ ನೋಡಿಕೊಂಡೆ, ಬಟ್ ಎಲ್ಲೋ ಏನೂ ಆಗಿಲ್ಲ. ಈ ಡಿಸೈನ್ನ ಜಸ್ಟ್ ನಾನು ಬರೀ 600 ರುಪೀಸ್ಗೆ ಹಾಕಿ ಕೊಡ್ತಾ ಇರೋದು. ಸ್ಲೀವ್ ಫುಲ್ಲು ಬುಟ್ಟ ಬರುತ್ತೆ. ಎಷ್ಟು ನೋಡ್ತಾ ಇರೋದು ಸ್ಲೀವ್ ಫುಲ್ ಅವ್ರದ್ದು ಲೆಂತ್ ಎಷ್ಟಿದೆಯೋ ವಿಡ್ತ್ ಎಷ್ಟಿದೆಯೋ ಅಷ್ಟಕ್ಕೂ ಸಹ ಬುಟ್ಟ ಬಂದಿದೆ. ಥ್ರೆಡ್ ಎಲ್ಲ ಟ್ರಿಮ್ ಮಾಡಿಬಿಟ್ಟು ಇವಾಗ ಫ್ಲವರ್ ಸೆಂಟ್ರಲ್ಲಿ ಒಂದೊಂದು ಸ್ಟೋನ್ ಇಡಬೇಕು, ಬ್ರೌನ್ ಕಲರ್ ಆಗಲಿ ಇಲ್ಲ ಪಿಂಕ್ ಕಲರ್ ಆಗಲಿ. ಇನ್ನು ಬ್ಯಾಕಲ್ಲಿ ಬಂದುಬಿಟ್ರೆ ಬ್ಯಾಕು ಯು ಶೇಪು, ಬಟ್ ತುಂಬ ದಪ್ಪ ಇದ್ದಾರೆ ಇವರು. ಬ್ಲೌಸ್ ಮೆಜರ್ಮೆಂಟ್ ನೋಡಿದ್ರೆ ಈ ಥರ ಸ್ವಲ್ಪ ಬ್ರಾಡಲ್ಲೇ ಕೊಟ್ಟಿದ್ದೀನಿ ಡಿಸೈನು. ಈ ಥರ ಬರುತ್ತೆ. ಸೊ ಇದು ಬಂದ್ಬಿಟ್ಟು 600 ರುಪೀಸ್ಗೆ ಮಾಡಿ ಕೊಟ್ಟಿರೋ ಅಂಥದ್ದು. ಬೇಕು ಅಂದರೆ ನೀವು ಆರ್ಡ್ರು ಕೊಡ್ಬೋದು. ನಾನು ಮಷಿನ್ ಆ್ಯಂಡ್ ಡಿಸೈನ್ ಎಂಕವರಿ ಅಂತ ಹೇಳಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ಔಟ್ ಮಾಡಿ. ಸೊ ಇದು ಇನ್ನೂ ಓಡ್ತಾ ಇದೆ. ನವೀನವರು ಶನಿವಾರ ಅಂತ ಹೇಳಿಬಿಟ್ಟು ಅವ್ರು 4 ಗಂಟೆಗೆ ಬಂದಿರ್ತಾರೆ. ಯಾಕೋ ಕಾಲ್ ಮಾಡ್ತಾ ಇದ್ದಾರೆ. ನಾನು ನೆಕ್ಸ್ಟ್ ಸಿಗ್ತೀನಿ. ಇನ್ನೂ ಒಂದು ಕಟಿಂಗ್ ಮಾಡಬೇಕು. ಇಲ್ಲಿ ಕಟಿಂಗ್ ಮಾಡಲಿಕ್ಕೆ ಎಲ್ಲನೂ ಸಹ ಸೆಟ್ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನು ಆಫ್ ಮಾಡಿಬಿಡ್ತೀನಿ. ನಾನು ಮನೆಗೆ ಹೋಗಿ ಬಂದುಬಿಟ್ಟು ಮಷಿನ್ನ ರನ್ ಮಾಡ್ತೀನಿ. ಸೊ ಹೀಗೆ ಕಂಟಿನ್ಯೂ ಆಗುತ್ತೆ. ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ. ಇನ್ನು ಇದು ಕಟಿಂಗ್ ಮಾಡ್ಕೊಳ್ಬೇಕಾಗಿತ್ತು. ನಾನು 6ವರೆಗೆ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದು, ಬಟ್ 8ವರೆಗೆ ಮುಗಿಸಿದ್ದೀನಿ ಕಟಿಂಗ್ನ. ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ದರು. ಈ ಕಡೆ ಮಷಿನ್ನು ಸಹ ದಾರ ಕಟ್ ಆಗ್ತಾನೆ ಇತ್ತು, ಒಂದಾದ್ಮೇಲೆ ಒಂದು. ಈ 2 ಮಷಿನ್ ಕಾಲಾಗೆ ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದ್ದೆ. ಈ ಕಡೆ ಒಂದು ದಾರ ಕಟ್ಟಾಗಿ ಫಿನಿಷ್ ಮಾಡಿದ್ಮೇಲೆ ಈ ಕಡೆ ಒಂದು ದಾರ ಕಟ್ಟಾಗಿರುತ್ತೆ. ಆ ಥರ 2 ಮಷಿನ್ ಚೆನ್ನಾಗಿ ಓಡ್ತಾಯಿದ್ರೆ ಕಸ್ಟಮರ್ ಬರ್ತಾರೆ. ಕಸ್ಟಮರ್ ಯಾರೂ ಇಲ್ಲ ಅಂತಂದರೆ ನನ್ನ ಮಗಳು ಕಾಟ ಏನಾದರೂ ಒಂದು ತೀಟೆ ಮಾಡ್ತಾನೆ ಇರ್ತಾಳೆ. ಇನ್ನು ಇವಾಗಿನ ಟೈಮಲ್ಲಂತೂ ಚಿಕ್ಕ ಮಕ್ಕಳನ್ನ ಕಳ್ತನಗಳಾಗ್ತಾಯಿದೆ. ಚಿಕ್ಕ ಮಕ್ಕಳ ಮೇಲೆ ರೇಪ್ಗಳಾಗ್ತಾಯಿದೆ. ಅವ್ರು ನೋಡ್ಕೊಳ್ಳೋದೇ ಒಂದು ಕೆಲಸ ಆಗಿಬಿಟ್ಟಿದೆ ನನಗಂತೂ. 3 ಗಂಟೆ ಒಂದೊಂದ್ಸಲಿ ಸ್ಕೂಲ್ಗೆ ಹೋಗಿರ್ತಾಳೆ, ಹಿಂಗೆ ಚಿಟಿಕೆ ಹೊಡೆಯೋಷ್ಟೊಳಗಡೆ 3 ಗಂಟೆ ಆಗಿರುತ್ತೆ. ಇಷ್ಟು ಬೇಗ 3 ಗಂಟೆ ಆಯಿತಾ, ಯಾಕಾದರೂ 3 ಗಂಟೆ ಆಯಿತು ಅನಿಸ್ಬಿಡುತ್ತೆ. ಸ್ಕೂಲಿಂದ ಬಂದಮೇಲೆ ಅವಳಿಗೆ ತಿನ್ನಿಸೋದು, ಉಣ್ಸೋದು, ಮತ್ತು ಅವಳನ್ನ ಆಟ ಆಡಿಸ್ಬೇಕು. ಆಟ ಆಡ್ಸೋದಂಗಿರಲಿ, ಅವಳ ಪಾಡಿಗಳು ಆಟ ಆಡ್ಕೊತಾಳೆ. ಬಟ್ ಹೆವಿ ತೀಟೆ ಗೈಸ್. ನನಗೆ ಎಲ್ಲಿ ಮಕ್ಳುಗಳನ್ನ ಹೊಡೆದ್ಬಿಟ್ಟು ಬಂದುಬಿಡ್ತಾಳೆ ಅನ್ನೋದೊಂದು. ಇವಾಗಿನ ಕಾಲದಾಗ ಪೇರೆಂಟ್ಸ್ಗಳು ಎಷ್ಟು ಸೆನ್ಸಿಟಿವ್ ಆಗಿದ್ದಾರೆ ಅಂದರೆ ಬೀಳಂಗಿಲ್ಲ, ಎದ್ದೇಳಂಗಿಲ್ಲ, ಹೊಡೆಯೋಂಗಿಲ್ಲ, ಜಗಳಕ್ಕೆ ಬರೋದಾಗಿರ್ಬೋದು. ಸೊ ಇದೆಲ್ಲ ರೀಸನ್ಗಳಲ್ಲಿ ಇವಳು ಬೇರೆ ಹೆವಿ ಜೋರು. ಏನಾದರೂ ನಮ್ಗೆ ಹೊಡೆದ್ರೇ ತಡ್ಕೊಳಕ್ಕಾಗಲ್ಲ, ಅಷ್ಟು ಜೋರಾಗಿ ಹೊಡಿತಾಳೆ. ಅವ್ರ ಅಪ್ಪನ ಕಣ್ಣೇ ಫುಲ್ ರೆಡ್ ಆಗಿತ್ತು, ಆ ರೇಂಜಿಗೆ ಹೊಡಿತಾಳೆ ಅವಳು. ಸೊ ಅದು ಒಂಚೂರು ಭಯ, ಎಲ್ಲಾದರೂ ಹೊಡೆದ್ಗಿಡ್ದು ಬಂದುಬಿಡ್ತಾಳೇನೋ ಅಂತ ಹೇಳ್ಬಿಟ್ಟು. ಅದ್ರ ಮಧ್ಯೆ ನನ್ನ ಕೆಲಸನೂ ಫಿನಿಷ್ ಮಾಡ್ಕೊಬೇಕು. ಬಟ್ ತುಂಬ ಟೈಮಾಗಿ ಹೋಗ್ಬಿಡ್ತು. ಇನ್ನು ನವೀನವ್ರು ಬರೋವರೆಗೂ ಒಂದು 3 ಅವರ್ಸ್ ಹೆಂಗೋ ಮೇಂಟೈನ್ ಮಾಡ್ಬೋದು. ನವೀನವ್ರು ಬಂದಮೇಲೆ ಅವ್ರು ನೋಡ್ಕೊಂಡ್ಬಿಡ್ತಾರೆ, ಅವ್ರ ಮೇಲ್ಗಡೆ ಮನೇಲಿ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಕರ್ಕೊಂಡು ಹೋದ್ಮೇಲೆ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಕಟಿಂಗ್ ಮಾಡಿ ಇಡಬೇಕಿತ್ತು. 10 ಗಂಟೆಗೆ ಬ್ಲೌಸ್ ಕೊಡಬೇಕಿತ್ತು. ನಾನು ಅವ್ರು ಬರ್ತೀನಿ ತೊಗೊಂಡು ಹೋಗ್ತೀನಿ ಅಕ್ಕ, ಲೇಟ್ ಆದರೆ ಪರವಾಗಿಲ್ಲ, ಅವ್ರು ಮಾರ್ನಿಂಗ್ ಊರಿಗೆ ಹೋಗಬೇಕಿತ್ತು ಅಂತ ಹೇಳಿದ್ರು. ಹಾಗೆ ಇವಾಗ ವರ್ಕ್ ಆಗ್ತಿರೋ ಬ್ಲೌಸ್ ಡಿಸೈನ್ ಕೂಡ ಅಷ್ಟೇ. ಅದು ನಾನು ಇವತ್ತು ನಾಳೆ ಎಷ್ಟೊತ್ತಿದ್ರು ಡೆಲಿವರಿ ಕೊಡಲೇಬೇಕು. ಹಾಗೆ ಒಂದಷ್ಟು ಬೇರೆ ಕಡೆ ಕೊರಿಯರ್ ಕೊಡೋದಿತ್ತು, ಒಂದು 4 ಪಾರ್ಸಲ್ ಇತ್ತು. ಅದನ್ನು ಸಹ ಕೊರಿಯರ್ ನವೀನವ್ರು ಬಂದಮೇಲೆ ಚಿನಿಮಾಗೆ ಸ್ವಲ್ಪ ಹಾಲು ಕುಡಿಸ್ಕೊಂಡು ಬಂದಮೇಲೆ ನನ್ನ ಕಡೆ ಬಿಟ್ಬಿಟ್ಟು ಅವ್ರು 8 ಗಂಟೆಗೆ ತೊಗೊಂಡೋದ್ರು. ಅದನ್ನು ಸಹ ಕೊರಿಯರ್ ಮಾಡಿ ಬರೋಷ್ಟೊಳಗಡೆ ನಾನು ಕಟಿಂಗ್ ಮಾಡಿಟ್ಬಿಟ್ಟು ಅಡುಗೆ ಮಾಡೋಣ ಹೋಗ್ಬಿಟ್ಟು ಅಂತ ಅಂದ್ಕೊಂಡೆ. ಬಟ್ ಆಗಲಿಲ್ಲ.
ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋಷ್ಟೊಳಗಡೆ ಟೈಮ್ ಆಗಿ ಹೋಗ್ಬಿಡ್ತು. ಇನ್ನು ಚಿನ್ನಿಮಗೆ ನನಗೆ ಮುದ್ದೆ ಬೇಕು ಅಂದಲ್ಲೋ, ಅಲ್ಲಿ ಮುದ್ದೆ ತಿನ್ನಿಸ್ಕೊಂಡು ಬಂದುಬಿಟ್ಟು ನಾವು 11 ಗಂಟೆಗೆ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಡು ತಿಂದಿರೋದು. ಟೈಮಿಗೆ ಸರಿಯಾಗಿ ಊಟನೂ ತಿನ್ನೋಕ್ಕಾಗ್ತಾಯಿಲ್ಲ, ಎಂಥದ್ದು ಇಲ್ಲ. ಒಂದೊಂದ್ಸಲಿ ಟೈಲರ್ಗಳನ್ನು ಅಷ್ಟೇ ಅರ್ಜೆಂಟ್ ಮಾಡಿಬಿಡ್ತಾರೆ. ಸೊ ನಾನು 1 ವೀಕ್ ಆಯಿತು ವರ್ಕಾಗಿ ಕೊಟ್ಬಿಟ್ಟು, ಎಷ್ಟು ಅರ್ಜೆಂಟ್ ಮಾಡಿದ್ರೆ ಅಂದರೆ ಅಷ್ಟು ಅರ್ಜೆಂಟ್ ಮಾಡಿದ್ರು. ಅದನ್ನು ಇವಾಗ ಸ್ಟಿಚಿಂಗಿಗೆ ಕೊಡಬೇಕು, ಇನ್ನೊಂದು ಬ್ಲೌಸು ವರ್ಕು ಕೊಡಬೇಕು ಅಂದಾಗ ಅವರು ಇನ್ನೂ ಕಟಿಂಗ್ ಸಮೇತ ಮಾಡಿಲ್ಲ, ಬ್ಲೌಸ್ ಪೀಸ್ನ ಹಂಗೆ ಇಟ್ಕೊಂಡಿದ್ದಾರೆ. ಬಟ್ ಈ ಥರ ಮಾಡಿದಾಗ ತುಂಬಾ ನಮಗೂ ಅಷ್ಟೊಂದು ಏನಕ್ಕೆ ಅರ್ಜೆಂಟ್ ಮಾಡಿದ್ರು ಅನ್ನೋದೇ ಗೊತ್ತಾಗಲ್ಲ. ಸೊ ನಾವು ಯಾರ್ದೂ ಸಹ ಆ ಥರ ಅಷ್ಟು ಡಿಲೇ ಮಾಡೋಕ್ಕೆ ಹೋಗಿಲ್ಲ. ಕೆಲವೊಂದು ಮಾತ್ರನೇ ಆ ಥರ ಆಗುತ್ತೆ ಅಷ್ಟೇ. ಕೆಲವೊಂದು ಟೈಮಲ್ಲಿ ಜಾಸ್ತಿ ಆರ್ಡ್ರ್ ಇದ್ದಾಗ ಆ ಥರ ಆಗಿದೆ. ಅಷ್ಟು ಬಿಟ್ಟರೆ ಈ ಥರ ಬೇಕು ಅಂತಲೇ ಈ ಥರ ಟೈಮ್ ಅರ್ಜೆಂಟ್ ಅಂತ ಹೇಳ್ಬಿಟ್ಟು ನಾವೇನೋ ಮಿಸ್ಟೇಕ್ ಮಾಡಿದ್ವಿ, ನಾವೇನೋ ಹೊಲಿಬೇಕಾದ್ರೆ ವರ್ಕ್ ಹಾಕ್ಬೇಕಾದ್ರೆ ಏನೋ ಏಟ್ ಮಾಡ್ಕೊಂಡ್ವಿ, ಆ ಥರ ಅವ್ರಿಗೆ ಏನು ಮೈಂಡ್ಸೆಟ್ ಇರುತ್ತೋ ಗೊತ್ತಿಲ್ಲ ಗಾಯ್ಸ್. ನಿಜವಾಗ್ಲೂ ಈ ಥರ ನನಗೆ ಅವತ್ತು ನೋಡ್ಬಿಟ್ಟು ತುಂಬಾ ಬೇಜಾರಾಗ್ಬಿಡುತ್ತೆ. ಅವತ್ತು ಎಷ್ಟು ಅರ್ಜೆಂಟ್ ಮಾಡಿದ್ರು. ಅವತ್ತೊಂದು ನೈಟು ನಾವು ಮನೆಗೆ ಹೋಗಿಲ್ಲ, ಶಾಪಲ್ಲೇ ಕೂತ್ಕೊಂಡು ಕೆಲಸ ಮಾಡಿ ನಾವು ಬೆಳಗ್ಗೆ ಡೆಲಿವರಿ ಕೊಟ್ವಿ. ಬಟ್ ಅವ್ರು 1 ವೀಕ್ ಆದರೂ ಸಹ ಅದನ್ನು ಟಚ್ ಕೂಡ ಮಾಡಿಲ್ಲ ಕೈ, ಸುಮ್ಮನೆ ನೇತಾಕಿದ್ರು. ನಂಗೆ ಸಖತ್ ಬೇಜಾರಾಗ್ಬಿಡ್ತು. ಇನ್ನೊಂದು ಟೈಮಲ್ಲಿ ಕೊಟ್ವಿ, ಅರ್ಜೆಂಟ್ ಮಾಡಿದ್ವಿ, ಅದೂ ಅಷ್ಟೇ ಅರ್ಜೆಂಟಲ್ಲೇ ಬೇರೆಯವ್ರದ್ದು ಡಿಲೇ ಮಾಡಿ ಅದನ್ನು ಮಾಡಿ ಕೊಟ್ವಿ. ಬಟ್ ಈ ಥರ ಅರ್ಜೆಂಟ್ ಇದ್ದರೆ ನನಗೆ ಮುಂಚೆನೇ ಹೇಳಿಬಿಡಿ, ಏನೋ ಬೇರೆ ಕಡೆನಾದ್ರೂ ಮಾಡಿಸ್ಕೊತೀವಿ ಅನ್ನೋ ಥರ ಮಾತಾಡಿದ್ರು. ಬಟ್ ಅವಾಗೂ ಒಂದು ಸ್ವಲ್ಪ ಬೇಜಾರಾಯಿತು. ಅವತ್ತು ನೋಡಿದ್ರೆ ಅಷ್ಟು ಅರ್ಜೆಂಟ್ ಮಾಡಿದ್ರು, 1 ವೀಕ್ ಆದ್ರೂ ಸ್ಟಿಚ್ಚೇ ಮಾಡಿರಲಿಲ್ಲ. ಬಟ್ ಇವತ್ತು ನೋಡಿದ್ರೆ ಈ ಥರ ಹೇಳ್ತಾ ಇದ್ದಾರೆ. ಅದೇನು ಅಂತಲೇ ಗೊತ್ತಾಗ್ತಿಲ್ಲ. ಮತ್ತು ನನಗೆ ಟೈಲರ್ಸ್ಗಳದ್ದು ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ, ನನಗೆ ಪ್ರೈಸಲ್ಲಿನೂ ವೇರಿಯೇಷನ್ ಆಗ್ತಾಯಿದೆ. ಸೊ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕಂದರೆ ನಮ್ಮದು ಡೈರೆಕ್ಟಾಗಿ ಬರೋ ಕಸ್ಟಮರ್ಸಿಗೆ ಓಕೆ, ಬಟ್ ನಮ್ಮ ಹತ್ರ ವರ್ಕ್ ಹಾಕಿಸ್ಕೊಂಡು ಅವ್ರು ಮಾರ್ಜಿನ್ ಇಟ್ಕೊಳಲ್ಲ ಅಂತ ಹೇಳ್ತಿಲ್ಲ. ಬಟ್ ಅದು ಹೆವಿ ಆಯಿತು ಅಂತ ನನಗೂ ಕೂಡ ಒಂದೊಂದು ಸಲ ಅನಿಸಿದೆ. ಅದನ್ನು ತುಂಬ ವಿಡಿಯೋಗಳಲ್ಲಿ ಮುಂಚೆ ಹೇಳಿದ್ದೀನಿ. ಆದಷ್ಟು ನೀವು ವರ್ಕ್ ಹಾಕ್ಸೋರು ಏನು ಇರ್ತಾರಲ್ವ, ಅವ್ರದನ್ನು ವರ್ಕ್ ಹಾಕ್ಸ್ಕೊಂಡು ನೀವು ಸ್ಟಿಚ್ ಮಾಡಿಸ್ಕೊಂಡ್ರೇ ಬೆಟರ್ ಅನ್ನೋ ಥರ. ಹಾಗೆ ಒಂದಷ್ಟು ಡಿಸೈನ್ಗಳು ಡಿಫ್ರೆಂಟ್ ಪ್ಯಾಟ್ರನ್ಗಳಲ್ಲಿ ಬಂದಿದ್ದಾವೆ ಇವಾಗ ಹೊಸದಾಗಿ. ಒಂದೊಂದು ಥರ ಡಿಸೈನ್ಗಳಿರ್ತವೆ. ಒಬ್ಬೊಬ್ಬರು ಮೈಂಡ್ ಸೆಟ್ಟು ಒಂದೊಂದು ಥರ ಇರುತ್ತೆ. ಒಬ್ಬೊಬ್ಬರು ಮೈಂಡೆಲ್ಲ ಫಿಕ್ಸ್ ಆಗಿಬಿಟ್ಟಿರುತ್ತೆ, ನನಗೆ ಇದೇ ಥರ ಡಿಸೈನ್ಗಳು ಬೇಕು ಅಂತ ಹೇಳಿಬಿಟ್ಟು ಆ ಥರನೂ ಇರುತ್ತೆ. ಸೊ ನಿಮಗೆ ಯಾವ ಥರ ಬೇಕು, ನಿಮ್ಮ ಮೈಂಡ್ ಸೆಟ್ಟಲ್ಲಿ ಯಾವುದಿದೆ, ಸ್ಯಾರಿ ಕಾಂಬಿನೇಷನ್ ಯಾವ ಥರ ಇದೆ, ಎಲ್ಲನೂ ಸಹ ನೋಡಿಕೊಂಡು ನೀವು ವರ್ಕ್ನ ಮಾಡಿಸ್ಕೊಂಡ್ರೆ ಡಿಸೈನ್ ಕೂಡ ಚೆನ್ನಾಗಿರುತ್ತೆ. ನೀವು ವೇರ್ ಮಾಡಿದಾಗೂ ಚೆನ್ನಾಗಿ ಕಾಣಿಸುತ್ತೆ. ಇತ್ತೀಚೆಗೆ ಕ್ಲೋಸ್ ನೆಕ್ಕಲ್ಲಿ ಒಂದು ಸೈಡ್ ಮಾತ್ರ ವರ್ಕ್ ಬರೋದು, ಕಟ್ ವರ್ಕಲ್ಲಿ, ಆ ಥರ ಡಿಸೈನ್ಗಳು ತುಂಬಾ ರನ್ನಿಂಗಲ್ಲಿದೆ. ಹಾಗೆ ಮತ್ತು ಪ್ಯಾಟ್ರನ್ ಬ್ಲೌಸ್ಗಳು ಕೂಡ, ಈ ವರ್ಕ್ ಬ್ಲೌಸ್ಗಳು ಎಷ್ಟು ಟ್ರೆಂಡಿಂಗಲ್ಲಿದ್ದಾವೋ ಅದೇ ರೀತಿ ಪ್ಯಾಟ್ರನ್ ಬ್ಲೌಸ್ಗಳು, ಹಾಗೆ ನೆಟ್ಟೆಡ್ ಹಾಕಿ ವರ್ಕ್ ಮಾಡೋ ಥರದ್ದು ಇವೂ ಸಹ ಅಷ್ಟೇ ಟ್ರೆಂಡಿಂಗಲ್ಲಿದ್ದಾವೆ. ನಮ್ಮ ಕಡೆ ಅಂತೂ ಎಲ್ಲ ಥರ ವರ್ಕ್ ಬ್ಲೌಸ್ಗಳನ್ನು ಸಹ ನಾವು ಹಾಕಿ ಕೊಡ್ತಾಯಿದ್ದೀವಿ. ಬಟ್ ವೀಡಿಯೋಗಳನ್ನ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಷ್ಟೇ. ಸೊ ನೋಡ್ತಾ ಇರ್ಬೋದು ಈ ಬುಕ್ಲೆಟ್ ಎಷ್ಟು ಹಾಳಾಗಿದೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಶೀಟ್ಗಳ ಹೊರಗಡೆ ಬರ್ತಾಯಿದೆ, ಅಷ್ಟು ಹಾಳಾಗಿ ಹೋಗ್ಬಿಟ್ಟಿದ್ದಾವೆ ಆಲ್ರೆಡಿ, ಅಷ್ಟು ಯೂಸ್ ಮಾಡಿಬಿಟ್ಟಿದ್ದೀನಿ. ಸೊ ಕೆಳಗಡೆ ಇಟ್ಟಿರೋದ್ರಿಂದ ಅವರೇ ಟೇಬಲ್ ಮೇಲೆ ಇಟ್ಟಿರ್ತೀನಿ ನಾನು ಬುಕ್ಗಳನ್ನ ಜೋಡಿಸ್ಬಿಟ್ಟು. ಅವರೇ ಬಂದುಬಿಟ್ಟು ನೋಡಿಬಿಟ್ಟು ನೀವೇ ಬುಕ್ಗಳನ್ನ ನೋಡಿಬಿಟ್ಟು ಯಾವ ಡಿಸೈನ್ ಬೇಕು ಅಂತ ಹೇಳಿ, ಯಾಕೆ ನಾನು ಪ್ರೈಸ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಕೆಲಸನೂ ಆಗಬೇಕು, ಹಾಗೆ ಅವ್ರ ಕೆಲಸನೂ ಫಿನಿಶ್ ಆಗಬೇಕು, ಆ ಥರ ಮಾಡ್ಕೊತೀನಿ ನಾನು. ಸೊ ಇನ್ನು ಈ ಥರ ಲೈನ್ಸ್ ವರ್ಕ್ಗಳು ಸ್ಲೀವ್ಸಲ್ಲಿ ಹೆವಿ ಬರೋ ಥರದ್ದು ಈ ಥರದ್ದನ್ನು ಕೇಳ್ತಾ ಇದ್ದಾರೆ. ಇಲ್ಲ ಬ್ಯಾಕು ಸಿಂಪಲ್ ಇರಲಿ, ಬ್ಯಾಕು ಫ್ರಂಟು, ಸ್ಲೀವ್ಸಲ್ಲಿ ಸ್ವಲ್ಪ ಹೆವಿ ಕೊಡಿ ಅಕ್ಕ ಅಂತಲೂ ಸಹ ಕೇಳ್ತಾರೆ. ಈ ಥರನೂ ಸಹ ಇರುತ್ತೆ. ಇನ್ನು ನಾನು ವಾಯ್ಸ್ ಓವರ್ನ ಶಾಪಲ್ಲೇ ಕುತ್ಕೊಂಡು ಕೊಡ್ತಾ ಇರೋದು, ಮಷಿನ್ ಸೌಂಡ್ ಕೂಡ ಕೇಳ್ತಾ ಇರ್ಬೋದು. ಇದು 3 ಡೇಸ್ ಬ್ಯಾಕ್ ಮಾಡ್ಕೊಂಡಿರೋ ವಿಡಿಯೋ ನಾನು ಇವತ್ತು ಎಡಿಟ್ ಮಾಡ್ತಾ ಇದ್ದೀನಿ. ಇವತ್ತು 3rd ಗ್ರಹಣ ಇದೆ, 2 ಗಂಟೆಗೆ ಹಾಗೆ ಕ್ಲೋಸ್ ಮಾಡೋಣ ಅಂತ ಇದ್ದೀನಿ. ಸೊ ಏನಾದರೂ ದೊಡ್ಡವ್ರು ಹೇಳಿದರೆ ಕೇಳಬೇಕು ಅಲ್ವಾ, ನಾವು ಚಿಕ್ಕವರಾದರು. ಸೊ ಹೇಳ್ತಾರೆ ಏನು ಕೆಲಸ ಮಾಡಬೇಡಿ, ಯಾವುದೇ ಹೊಸ ಕೆಲಸನ ಆರಂಭಿಸಬೇಡಿ ಅಂತ ಹೇಳ್ತಾರೆ. ಬಟ್ ನಾವು ಏನೋ ಬಿಡು ಅದ್ರ ಪಾಡಿಗೆ ಅದು ಗ್ರಹಣ ಇರುತ್ತೆ ಅಂತ ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡ್ಕೊತೀವಿ. ಬಟ್ ಕೆಲವೊಬ್ರಿಗೆ ಗ್ರಹಣ ಎಫೆಕ್ಟ್ ಆಗಿರೋರಿಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಅವ್ರು ಹೇಳ್ತಾರೆ ಅಂದ್ಕೊಂಡು ನಾನು ಕೂಡ ತಲೆಗೆ ಹಾಕ್ಕೊಂಡು ಇವತ್ತು ಒಂದು 2 ಗಂಟೆಗೆ ಕ್ಲೋಸ್ ಮಾಡೋಣ, ಬೇಕಾದ್ರೆ ನೈಟ್ ಬಂದುಬಿಟ್ಟು ಸ್ವಲ್ಪ ಒಂದು 2 ಅವರ್ ಕೆಲಸ ಮಾಡ್ಕೊಂಡು ಹೋದರೆ ಆಯಿತು ಅಂತ ನಾನು ಸಹ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಇದೆರಡು ಬ್ಲೌಸು ಡಿಸೈನ್ ಕೂಡ ನಾನು ಕೊಡಲೇಬೇಕು. ಸೊ ಇವಾಗ ಮನೆಗೆ ಹೋಗೋ ಟೈಮು ಎಷ್ಟು ಕೆಲಸ ಮಾಡಿದ್ರೂ ಈ ಕೆಲಸ ಮುಗಿಯಲ್ಲ ಅನ್ನಿಸ್ಬಿಡುತ್ತೆ ಒಂದೊಂದು ಸಲ. ಸೊ ಇವಾಗ ಮನೆಗೆ ಹೊರಡಬೇಕು. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.
ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.